ಬೀಳುವನ್ನ ಹಾರ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅವರು. ಜೋಶಿ ಅವ್ರ ಕೆಳಗಿನ ಹಾರ ಹಾಕೋದ್ರಿಂದ ಹಾರ ಹಾಕೊಳ್ಳೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅವರಲ್ಲೇ ಜಿದ್ದಾಜಿದ್ದಿ ಇದ್ದಾಗ ಮೋಸ್ಟ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿ ನಮ್ಮ ಲಿಂಗಾಯತ್ ಎಷ್ಟು ಹೊರಗಳಿದ್ದಾವೆ, ನಮ್ಮ ಫಾಲೋವರ್ಸ್ ಇದ್ದಾರೆ ಆ ಭಾಗದಾಗ, ಅವ್ರುಗಳಿಂದ ಒಂದು ಸ್ವಲ್ಪ ಪ್ರಭಾವ ಆಗ್ಬೋದು. ಇಲ್ಲಂತಲ್ಲ ಆಸೋಟಿ ಅವರಿಗೆ ಮೊದಲಿಂದ ಹೆಚ್ಚಿನ ಹೊಟ್ಟು ಬರ್ಬೋದು. ಮತ್ತು ಒಂದೆಲ್ಲ ಮೊದಲು ಅಂದಿಲ್ಲ ನಿಮ್ಗೆ ಹಿಂದುತ್ವದ ಪ್ರಭಾವಿತವಾದಂಥ ಮತಗಳಲ್ಲಿ ಭಾಳ ಅದಾವೆ. ಮೆಂಟಲಿ ಅವರೆಲ್ಲ ಕನ್ವರ್ಟೆಡ್ ಟು ದ ಈ ಒಂದು ಹಿಂದುತ್ವ. ಆ ಹಿಂದುತ್ವ ಜನ ಇದ್ದವರು ಮೋಸ್ಟ್ ಪ್ರಾಬಬ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೆನ್ನ ಹತ್ಬೋದು. ಅಂದರೆ ಇನ್ನೂ ಅಷ್ಟು ಸ್ಪಷ್ಟವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಅಸೋಟಿ ಅವರಿಗೆ ದೇಗಾಲೇಶ್ವರ ಸ್ವಾಮೀಜಿ ಅವರು ಓಪನ್ ಆಗಿ ಸಪೋರ್ಟ್ ಮಾಡಿ ಅಥವಾ ತಮ್ಮ ಫಾಲೋವರ್ಸ್ಗೆಲ್ಲ ತಮ್ಮ ಭಕ್ತರಿಗೆಲ್ಲ ಇವರಿಗೆ ವೋಟ್ ಮಾಡ್ರಪ್ಪ ಅವ್ರು ಸೋಲಿಸ್ರಿ ಅನ್ನೋಂಥ ಮೆಸೇಜ್ ಕೊಟ್ಟರೆ ಮೋಸ್ಟ್ ಪ್ರಾಬಬ್ಲಿ ಇಂಪ್ರೆಸ್ ಆಗ್ಬೋದು. ಆದರೆ ಎಷ್ಟು ಮಟ್ಟಿಗೆ ಆಗ್ತಾರೆ ಅಂತ ಗ್ಯಾರಂಟಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇನ್ನೂ ಆದರೂ ಇವತ್ತು ಅವರು ಬುದ್ಧಿವಂತರು ಇದ್ದಾರೆ ರೀ ಬಿ ಜೆ ಪಿಗರು. ಇಲ್ಲಪ್ಪ ಅವರು ನಮ್ಮ ಹಿಂದುತ್ವ ವಿರೋಧ ಇದ್ದಾರೆ, ಅವ್ರು ಸ್ವಾಮಿಗಳನ್ನ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಎತ್ತಾಳವ್ರು ಎಷ್ಟು ಕೆಟ್ಟದಾಗಿ ಕೀಳಾಗಿ ಮಾತಾಡೋರು ಬದಲಾಗಿ ನೀವು ನೋಡಿದ್ರು ಅವ್ರು ನಿಲ್ತಾರೆ ಅಂದ ತಕ್ಷಣ ಏನೋ ಫಂಡ್ ತೊಗೊಂಡಾರ ನಿಲ್ತಾರ ಅಂತ ಹೇಳಿದ್ರು. ಈ ಫಂಡ್ ತೊಗೊಂಡು ಇವ್ರು ನಿಲ್ತಾರೆ, ರಾಜಕೀಯ ಮಾಡ್ತಾರೆ ಇವರು ರಾಜಕೀಯ ಮಾಡೋದು ಫಂಡ್ ತೊಗೋತಾರಲ್ಲ, ಫಂಡ್ ಎಲ್ಲರೂ ತೊಗೊಳೋರು ಮನೆ ಯಾರೂ ಅವ್ರ ಮನೆಯಿಂದ ಫಂಡನ್ನು ಹಾಕೋದಿಲ್ಲ ಇವತ್ತಿನ ರಾಜಕೀಯದೊಳಗೆ. ಮೊದಲಾದ್ರೂ ಹಂಗೆ ಇರ್ತದವು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ತೊಗೊಂಡನ ಆಳುವವರು ಅದನ್ನು ಆ ರೀತಿ ಅವತ್ತು ನಡೆಸ್ತಾ ಇದ್ರು ಯಾವುದೋ ಆದರೂ. ಇವತ್ತು ಅಷ್ಟೇ ಅಲ್ಲ. ಹೀಗಾಗಿ ಅವ್ರು ಎತ್ತಾಳವರು ಸಂದರ್ಭ ತಕ್ಕಂಗೆ ಹೆಂಗೆ ಬೇಕು ಹಂಗೆ ಮಾತಾಡೋಂಥ ಪ್ರವೃತ್ತಿ ಇರ್ತಾರೆ. ಸ್ವಾಮೀಜಿ ಅವ್ರಿಗೆಲ್ಲ ದುಡ್ಡು ಬಂದದ ಅದಂತ ಹಂಗೆ ಮಾತಾಡಿದರು. ಅವ್ರಿಗೇನು ತಾಳಿಲ್ಲ ತಂತಿಲ್ಲ. ಮತ್ತು ಅದೇ ಅಲ್ಲಿ ನಮ್ಮ ಹರಿಹರ ಸ್ವಾಮಿಗಳು ಅವರ ನಮ್ಮ ಏನು ಪಂಚಮ ಸಾರಿಗೆ ಮಠಾಧೀಶರಿದ್ದಾರಲ್ಲ ಹರಿಹರದವ್ರನ್ನ ಅವ್ರು ಸ್ವಾಮೀಜಿಯವರು ಸಾಕಷ್ಟು ಟೀಕಾ ಮಾಡ್ತಾರೆ. ಅಂದರೆ ಇವರು ತಮ್ಮ ಅನುಕೂಲಕ್ಕೆ ಯಾರು ಸರಿ ಇದ್ದಾರೆ ಸ್ವಾಮೀಜಿ ಅವ್ರು ಎಸ್, ಯಾರು ವಿರುದ್ಧ ಇದ್ದಾರೆ ಅವ್ರು ನೋ. ಅಂದರೆ ಸ್ವಾಮೀಜಿ ಅವರು ಸಹ ತಮ್ಮ ಮತವನ್ನು ಹುಡುಕ್ತಾರೆ, ಅವರು ಓಟನ್ನು ಹುಡುಕ್ತಾರೆ. ಇಂಥವ್ರು ಇದ್ದಾಗ ಈ ಪಾಪ ದಿಂಗಾಲೇಶ್ವರ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಹಂಗಂತ ದಿಂಗಾಲೇಶ್ವರ ಸಜ್ಜನರು ಪ್ರಾಮಾಣಿಕರು ಅವ್ರೆಲ್ಲರೂ ಅಂತಲ್ಲ ಅವ್ರ ಮೇಲೆ ಕೇಸುಗಳಿದ್ದಾವೆ ಇಲ್ಲ ಅಂತಲ್ಲ, ಹರಾಸ್ಮೆ ಏನೇನು ಕೇಸುಗಳಿದ್ದಾವೆ ಅವ್ರ ಮೇಲೆ. ಅದ್ರ ಬಗ್ಗೆನೂ ಒಮ್ಮೆ ಯಾವಾಗಲೂ ಚರ್ಚೆ ಮಾಡಿದ್ರೆ ಆಯಿತು. ಬಟ್ ಅವ್ರು ಸ್ವಾಮೀಜಿ ಅಂತ ನಾವು ಗೌರವಿಸ್ತಾ ಇದ್ವಿ. ಮತ್ತು ಲಿಂಗಾಯತರು ಎಣ್ಣೆ ಆಗ್ಯದಪ್ಪ ಜೋಶಿ ಅವರಿಂದ ಅನ್ನುವಂಥ ಒಂದು ದೊಡ್ಡ ಮೂಮೆಂಟನ್ನು ಶುರು ಮಾಡಿದರು. ಮತ್ತು ಅಲ್ಲಿ ಲಿಂಗಾಯತರು ಅನ್ಯಾಯಕ್ಕೊಳಗಾದವರು ಸಹಿತ ಇವ್ರಿಗೆ ಬೆಂಬಲ ಸೂಚಿಸಿದ್ರು. ಇವೆಲ್ಲ ನೆಲೆಯಲ್ಲಿ ಅಸೋಟಿ ಅವರಿಗೆ ಪ್ಲಸ್ ಪಾಯಿಂಟ್ ಹೆಚ್ಚು ಆಗ್ಬೋದು ಈ ಸಲ. ಅಷ್ಟು ಸೋಲು ಗೆಲ್ಲೋದು ನಮ್ಮ ಇವರಿಗೆ ಜೋಶಿ ಅವ್ರಿಗೆ ಸುಲಭಿಲ್ಲ ಅಂತೇಳಿ ಒಂದು ಸಿಂಪಲ್ ಲಾಜಿಕ್ ಇದು. ಇಟ್ ಇಸ್ ನಾಟ್ ಎ ಪ್ರಾಪರ್ ಏನಂತೀವಿ ನಾವು ಅನಾಲಿಸಿಸ್. ಓಕೆ ಓಕೆ ಸರಿ ಸರ್. ಇವಾಗ ಈ ಧಾರವಾಡ ಮತ್ತು ಈ ಒಂದು ಹುಬ್ಬಳ್ಳಿ ಕ್ಷೇತ್ರದಕ್ಕೆ ನೋಡಿದ್ರೆ ಈ ರೀತಿ ದಿಂಗಾಲೇಶ್ವರ ಸ್ವಾಮೀಜಿಯವ್ರದ್ದು, ಈ ಕಡೆ ಕರಡಿ ಸಂಗಣ್ಣ ಅವ್ರದ್ದಾಗಿರಬಹುದು ಅಥವಾ ಈ ಕಡೆ KP ನಂಜುಂಡಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ರು, ಅವರು ಕೂಡ ರಾಜೀನಾಮೆಯನ್ನು ಕೊಟ್ಬಿಟ್ರು ಬಿಜೆಪಿಗೆ. ಇವಾಗ ಕಾಂಗ್ರೆಸ್ಸಿನ ಸೇರ್ಪಡೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಕೇಳಿದ್ರೆ ನಮ್ಮ ಕಾಯಕ ಸಮುದಾಯದವ್ರನ್ನ ತುಂಬಾ ನಿರ್ಲಕ್ಷ್ಯ ಮಾಡಿದ್ರು, ಅವ್ರ ಬಗ್ಗೆ ಒಂದೇ ಒಂದು ಬಾರಿ ಕೂಡ ಬಿಜೆಪಿ ಸರ್ಕಾರ ಇದ್ದಾಗಲೂ ಮಾತಾಡಲಿಲ್ಲ, ಅವ್ರ ಬಗ್ಗೆ ಗಮನ ಕೊಡಲಿಲ್ಲ, ಅವ್ರ ಅಭಿವೃದ್ಧಿ ಶ್ರಮಿಸಲಿಲ್ಲ, ಕೇವಲ ನನಗೆ MLC ಇರುವಂತಹ ಒಂದು ಪದವಿಯನ್ನು ಕೊಟ್ಟು ಸುಮ್ಮನಾಗಿಸ್ಬಿಟ್ರು, ಬೇರೆ ಯಾವ್ದು ಜವಾಬ್ದಾರಿಯನ್ನು ಕೊಡಲಿಲ್ಲ ಅಥವಾ ನಮ್ಮ ಸಮುದಾಯದವ್ರಿಗೆ ನಾನೇನು ಕೊಡುಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಿಜಕ್ಕೂ ಎಲ್ಲಾ ಸಮುದಾಯದ ನಾಯಕರಿಗೆ ಈಕ್ವಲ್ ಆಗಿ ನೋಡ್ಕೊಳಕ್ಕಾಗುತ್ತಾ? ಅವ್ರಿಗೆ ಏನು ಬೇಕು ಅದನ್ನು ಕೊಡೋದಕ್ಕಾಗತ್ತಾ? ಸಾಧ್ಯನಾ ಅದು? ನೋಡ್ರಿ, ಈ ವಿಷಯದಲ್ಲಿ ಏನು ಹೇಳಬೇಕಾಗ್ತದಪ್ಪ ಅಂತಂದ್ರೆ ಎಲ್ಲರೂ ತಮ್ಮ ಸಮುದಾಯ ಅಥವಾ ತಮ್ಮ ಸಮಾಜ, ಇಲ್ಲಿ ಜಾತಿ ಅನ್ನೋದಿಲ್ಲ, ಅವರೆಲ್ಲರೂ ಪ್ರತಿಯೊಂದು ವರ್ಗ ಅದಕ್ಕೆ ಸಮಾಜ ಅಂತಾರೆ ಅಥವಾ ಸಮುದಾಯ ಅಂತಾರೆ. ಜಾತಿ ಅಂದ್ರೆ ಮತ್ತೆ ಬೇರೆ ಅರ್ಥ ಆಗ್ತದೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ತಮ್ಮ ಜಾತಿ ಜನಕ್ಕೆ ಅನುಕೂಲ ಆಗಲಿಲ್ಲೋ ಅದು ತಮಗೆ ಅನುಕೂಲ ಆಗಲಿಲ್ಲೋ ಅದನ್ನು ಎಲ್ಲರೂ ಇವತ್ತು ಉದಾರವಾದಿಗಳಂತೆ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಅಲ್ಲಿ ಏನೋ ಹೆಚ್ಚು ಅವಕಾಶ ಸಿಗಲಿಲ್ಲ, ಅದು ತಮ್ಮ ಜನರಿಗೆ ಅವಾಗ ಕೆಲಸ ಮಾಡೋದು ಅವಕಾಶ ಮಾಡಿ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಂಬೂರು ನಾವು, ಯಾಕಂದ್ರೆ ಅವ್ರು ಹೇಳ್ತಾರೆ ಅದು ನಂಬಬೇಕಷ್ಟೆ. ಅದ್ರ ವಸ್ತುಸ್ಥಿತಿ ಏನಿರ್ತದಪ್ಪ ಅಂದರೆ ತಮಗಲ್ಲಿ ಅನುಕೂಲ ಮಾಡಿಕೊಡಲಿಲ್ಲ ಅನ್ನುವಂಥದ್ದು. ತಮ್ಮ ಸಮಾಜ ತಾವು ಬೆಳೆದಕ್ಕೆ ಒಂದು ಫಂಡ್ ಆಗಿಂದ ಏನೋ ಮಾಡಿಸ್ಕೊಡ್ಬೇಕಾಗಿತ್ತು, ಮಾಡಿಸ್ಕೊಟ್ಟಿಲ್ಲೋ ಏನೋ. ಮತ್ತೀಗ ಇವತ್ತು ನೋಡ್ರ ನಮ್ಮ ಕಾಂಗ್ರೆಸ್ ಅವ್ರಿಗೆ ಹಿಂದೆ ನೀವು ನೋಡಿದಿರಿ ಏನೋ ಅನುದಾನ ಕೊಟ್ಟಿಲ್ಲ ಅಂತ ಎಷ್ಟೋ ಜನ ಸಿದ್ದರಾಮಯ್ಯರು ವಿರೋಧವಾಗಿ ಶುರು ಮಾಡಿದರು. ಯಾವಾಗ ಅವ್ರಿಗೆ ಅನುದಾನ ಮುಟ್ಟಿತು ಹೋಗಿ ಆಗ ಸುಮ್ಮನೆ ಆಗಿಬಿಟ್ರು. ಹಂಗಿದು ತಮ್ಮ ಸ್ವಾರ್ಥಕ್ಕಾಗಿ ಬಳಸೋದಕ್ಕಾಗಿ ಅದಕ್ಕೆ ಸಮಾಜದ ಹೆಸರನ್ನು ಮತ್ತೆ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅವ್ರಿಗೆ ಲಾಭ ಆಗಿಲ್ಲ ಅಂತ ತಿಳ್ಕೊಂಡು ಏನೋ ಈಗ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ನ ಲಾಭ ಆಗೋದಿಲ್ಲ ಅಂತ ಹೇಳಿದ್ರೆ BJP ಹೋಗ್ತಾರೆ ಅಥವಾ ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ. ಇವೆಲ್ಲ ಯಾವ ಕಾಲಕ್ಕೂ ಇದ್ದಿದ್ದೆ. ಕರಡಿ ಸಂಗಣ್ಣ ಅವ್ರಿಗೆ ಒಂದು ಟಿಕೆಟ್ ಕೊಟ್ಟಿದ್ರೆ ಇವತ್ತು ಅವ್ರು ಅಲ್ಲೇ ಹೇಳ್ತಿದ್ರು BJP ಜೈನು ಅಂತ. ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ BJP ಬಿಟ್ಟು ಈ ಕಾಂಗ್ರೆಸ್ ಜೈನು ಅಂತ ಮಾತಾಡ್ತಾ ಇದ್ದಾರೆ. ಇವೆಲ್ಲ ನೋಡ್ರಿ ಇವತ್ತಿನ ರಾಜಕೀಯ ಯಾವ ಮಟ್ಟಕ್ಕೆ ಬಂದಿರ್ತದಪ್ಪ ಅಂತಂದ್ರೆ ನಮಗೆ ಒಳ್ಳೆಯದಾದರೆ ಜಗತ್ತಿಗೆ ಒಳ್ಳೆಯದು, ನಮಗೆ ಕೆಟ್ಟದ್ದಾದ್ರೆ ಜಗತ್ತಿಗೂ ಕೆಟ್ಟದ್ದು ಅಂತ ವಾದ ಮಾಡ್ತಾ ಇರ್ತಾರೆ. ಅಲ್ಲೇ ಅವ್ರ ರಾಜಕೀಯ ಸ್ವಾರ್ಥ ಇರ್ತದೆ. ಅದೇನೂ ಇಲ್ಲಿ ಏನು KP ನಂಜುಂಡಿ ಅವ್ರು ಬಂದರೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗೈತೆ ಅಂತೀವೆಲ್ಲ
ಮತ್ತು ಅದೇ ರೀತಿ ಕರಡಿ ಸಂಗಣ್ಣ ಅವರು ಬಂದ್ರು ಸಹ ಸ್ಟ್ರಾಂಗ್ ಆಕೈತಿ ಅಂತಿಲ್ಲ. ಅವ್ರು ಮಾಡುತ್ತಿರೋದು ಪಾಲಿಸಿಂದ ಇವತ್ತೇನದಪ್ಪ ನೋಡ್ರಿ, ಇದೇ BJPಗರು ಒಂದು ಕಾಲಕ್ಕೆ ಆದರ್ಶವಾದಿಗಳಾಗಿ ನಮಗೆಲ್ಲ ಕಾಣ್ತಾ ಇದ್ರು. ಹೌದಪ್ಪ, ಇವರು ಸ್ವದೇಶಿ ಮೂವ್ಮೆಂಟ್ದವರು, ಒಳ್ಳೆ ವಿಚಾರಗಳದಾವ ಇವರು, ಹೌದು ರಾಷ್ಟ್ರಭಕ್ತಿ ಇವ್ರಲ್ಲಿ ಭಾಳ ಅದ, ರಾಷ್ಟ್ರ ಬಗ್ಗೆ ಭಾಳ ಮಾತಾಡ್ತಾರೆ ಅಂತ ಹೇಳಿದ್ವಿ. ಇವತ್ತು ಈ 10 ವರ್ಷದ ಆಡಳಿತ ನೋಡಿದಾಗ ಇಲ್ಲಿ ಸ್ವದೇಶಿ ಮೂವ್ಮೆಂಟ್ ಇಲ್ಲ, ರೈತ ಪ್ರಿಫರೆನ್ಸ್ ಇಲ್ಲ. ಸುಮ್ಮನೆ ಹೇಳೋದು ನಾವು 2 ಪಟ್ಟು ಮಾಡ್ತೀವಿ, 3 ಪಟ್ಟು ಮಾಡ್ತೀವಿ. ಒಂದು MSP ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ. MSP ಒಂದು ಕಾನೂನು ಮಾಡಿ ಕೊಡೋಕ್ಕಾಗ್ತಾ ಇಲ್ಲ ರೈತಗೆ. ಅವ್ನು ಒಂದು ಆಧಾರ ಬೇಕಲ್ರಿ ಪುಸ್ತಕದಕ್ಕೆ. ಬೆಳಿತಾನೆ ಅಷ್ಟೇ, ಬೆಳಿತಾನೆ ಅವ್ರು ಮಾರ್ತಾನೆ, ಅದು ಲಾಭ ಬರ್ಲಿಕ್ಕಂದ್ರೆ ಹೆಂಗೆ? ಮತ್ತು ಅವ್ನು ಗೋಡೌನ್ ಕೊಡಿಸ್ಕೊಡೋಕ್ಕಾಗತ್ತೆ, ಕಟ್ಟಿಸ್ಕೊಳಕ್ಕಾಗತ್ತೆ. ಒಂದು ಹಳ್ಳಿ ಒಂದು ಗೋಡೌನ್ ಕಟ್ಟಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಎಂತೆಂಥ ರೋಡ್ಗಳು ಮಾಡ್ತಾರೆ, ಏನೋ ಮಾಡ್ತಾರೆ, ಸ್ಟೋರೇಜಪ್ಪ ಒಂದು ಹಳ್ಳಿಗೆ. ಒಂದು ಹಳ್ಳಿಯಾಗಿ ಮಿನಿಮಮ್ ಒಂದು ವರ್ಷ 100 ಎಕರೆ ಜಮೀನು ಇರ್ತದೆ. ಪಾಪ ಅವ್ರು ರೈತರು ಇಟ್ಕೊಳಕ್ಕೆ, ತಮ್ಮ ಬೆಳೆದ ಕಾಳನ್ನು ಇಟ್ಕೊಳಕ್ಕೆ ಅಲ್ಲೇ ಅವಕಾಶ ಇರೋದಿಲ್ಲ. ಒಂದು ಗೋಡೌನ್ ಪ್ರತಿ ಹಳ್ಳಿ ಗಟ್ಟಿ ಕೊಟ್ಟರೆ ಅದನ್ನ ಬೆಳೆದ ಬೆಳೆಯಲ್ಲಿ ಇಟ್ಕೊಳ್ತಾರೆ. ತಮ್ಮ ಮಾರ್ಕೆಟ್ ಬಂದಾಗ, ರೇಟ್ ಬಂದಾಗ ಮಾರ್ತಾರೆ. ಇದು ಸಹಿತ ಮಾಡ್ತಾ ಇಲ್ಲ. ಮತ್ತು ನೀರಾವರಿನೂ ಎಲ್ಲ ಕಡೆ ಆಗಿಲ್ಲ. ಇದನ್ನ ಯಾವ ರಾಜಕಾರಣಿ ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನ ಬಿಟ್ಬಿಟ್ಟು ನಾವು ಡಬಲ್ ಮಾಡೋದು, ತ್ರಿಬಲ್ ಮಾಡೋದು. ಇವ್ರು ಯಾರು ಮಾಡೋವ್ರಿ? ದುಡಿಯೋರು ಅವ್ರು. ಮಾರ್ಕೆಟ್ ಕೊಡ್ಬೇಕಲ್ಲ ಅವ್ರಿಗೆ. ಮಾರ್ಕೆಟ್ ಎಲ್ಲ ಕಡೆ ಐತಿ, ಎಲ್ಲ ಹೊತ್ಕೊಂಡು ಹೋಗ್ಬೇಕಲ್ರಿ. ಈಗ ಗೋಕಾಕದಲ್ಲಿ ಅಥವಾ ಬೆಳಗಾವದಲ್ಲಿ ಅಥವಾ ಯಾವುದೋ ಚಿತ್ರದುರ್ಗದಲ್ಲಿ ಬೆಳೆದ ಕಾಳನ್ನು ದಿಲ್ಲಿಗೆ ಹೋಗಿ ರೈತ ಮಾರಕ್ಕೆ ಸಾಧ್ಯತೆನು? ಅಲ್ಲಿ ರೇಟ್ ಭಾಳ ಅದಪ್ಪ ಅಂತಾರೆ. ಡೈಲಿ ಅಲ್ಲಿ ಒಂದು ಆಲೂಗಡ್ಡೆಯನ್ನು ಅಲ್ಲಿ ರೈತ ಇಲ್ಲಿ ತಂದು ಇಲ್ಲಿ ಮಾರಲಿಕ್ಕೆ ಸಾಧ್ಯತೆನು? ಅಲ್ಲಿ ಬಂದು ಟ್ರಾನ್ಸ್ಪೋರ್ಟ್ ಖರ್ಚು ಎಂತು ಏನು ಬಂದು ಮೇಲೆ ಮಾರ್ಕೆಟ್ ಬರ್ತದೆ ಗ್ಯಾರಂಟಿ ಏನದ? ಇವೆಲ್ಲನೂ ವಿಚಾರ ಮಾಡ್ಕೊಂಡು ಮಾರ್ಕೆಟ್ ಪಾಪ ರೈತರಿಗೆ ಮಾಡೋಕ್ಕಾಗಿಲ್ಲ ಇಲ್ಲಿವರೆಗೆ. ಮತ್ತು ಕೋವಿಡ್ದಲ್ಲಿ ನಿಜವಾಗಿ ದೇಶ ಉಳಿದಿದ್ರೆ ಆ ರೈತರ ದುಡಿಮೆಯಿಂದ. ಯಾಕಂದರೆ ಅದು ಒಂದೇ 3-3.5 ಪಾಯಿಂಟ್ ಪ್ಲಸ್ ಇತ್ತು. ಉಳಿದ್ರೆಲ್ಲ ಮೈನಸ್ ಹೋಗ್ಬಿಟ್ಟಿತ್ತು ಇಂಡಸ್ಟ್ರಿಗಳು. ಅದು ಈ ದೇಶದ ಅರ್ಥವ್ಯವಸ್ಥೆ ಉಳಿಸೋ ರೈತ. ನಾವು ಮಾರ್ಕೆಟ್ ಮಾಡಿಕೊಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಮತ್ತು ಈ ರಾಜಕಾರಣ ಎಂಥದ್ದು ಒಂದು ಅದು ನಮ್ಗೆ ಅನುಕೂಲ ಸಿಂಧು ಒಂದು ಮಾತಾಡ್ಕೊಂಡು ಹೋಗ್ತಾರೆ. ಹಂಗೆ KP ನಂಜುಂಡೆ ಇರ್ಬೋದು, ನಮಗೆ ಸಂಗಣ್ಣ ಕರಡಿಯವರಾಗಿರ್ಬೋದು, ಇವರು ಇವತ್ತು ಆ ಪಾರ್ಟಿಯಿಂದ ಏನೂ ಲಾಭ ಆಗಿಲ್ಲ, ನಮ್ಗೆ ಅನುಕೂಲ ಆಗಿಲ್ಲ ಅಂತ ಇಲ್ಲಿ ಬರ್ತಾ ಇದ್ದಾರೆ. ಹಿಂಗೆ ಇಲ್ಲೇ ಅವರಲ್ಲಿ ಹೋಗಿದ್ದಾರೆ. ಮತ್ತು ಇವತ್ತು ಹೇಳಿದ್ದೆ ನಿಮಗೆ ಕಾಂಗ್ರೆಸ್ನಿಂದ ಎಷ್ಟೋ ಜನ ಭ್ರಷ್ಟರು ಇವರು ಆರೋಪ ಮಾಡ್ತಿದ್ರು. BJP ಅವ್ರನ್ನೆಲ್ಲ ಒಳಗೆ ತೊಗೊಂಡ್ರು, ಬರೀ ಬರ ಅಂತೇಳಿ. ಮತ್ತು ಇವಾಗ ಪಾಪ ಅಲ್ಲಿ 3 ಇದ್ದಂಥ RSS ಅದು ಜನಸಂಘದಿಂದ ಬಂದಂಥ ಜನಕ್ಕೆ ಎಷ್ಟು ನೋವು ಆಗಿರ್ಬಾರ್ದು. ಅಲ್ಲ, ನಾವು ಇಲ್ಲೇ ದುಡಿದಿಲ್ಲಪ್ಪ, ಹಲವಾರು ವರ್ಷ ನಮ್ಮ ಜೀವನ ಕಳಿಸೋದು, ನಮ್ಗೆ ಯಾರು ಮಾತಾಡ್ಸೋರಿಲ್ಲ. ಇವ್ರು ಯಾರೋ ಬಂದವ್ರು ಇವತ್ತು ಮತ್ತೆ ಇಲ್ಲಿ ಅಲ್ಲಿಯೂ ರಾಜಾನ ಇದ್ರು, ಇಲ್ಲಿಯೂ ರಾಜನ ಅದಾರ. ಮತ್ತು ನಾವು ಅಲ್ಲಿಯೂ ನಾವು ಆಳದಾಗೆಲ್ಲ ಆಳುಗಳಾಗಿದ್ದು, ಇಲ್ಲಿ ನಾವು ಆಳುಗಳಾಗಿಬಿಟ್ಟಿವಿ. ಅವ್ರು ಸೇವೆ ಮಾಡುವಂಥದ್ದು, ಓಡಾಡುವಂಥ ಆಗ್ತಿಲ್ಲಪ್ಪ ನಮ್ಗೆ. ಅವ್ರಿಗೆ ಭಾಳಷ್ಟು ಜನ ನೋವನ್ನು ಅನುಭವಿಸಿದ್ದಾರೆ ಅವರಲ್ಲಿ. ಓಕೆ ಸರಿ, ಇವಾಗ ಒಟ್ಟಾರೆಯಾಗಿ ಎಲೆಕ್ಷನ್ಸ್ ಇನ್ನೇನು ಕೆಲವೇ ದಿನಗಳು ಉಳಿದಿದ್ದಾವೆ. ಹೀಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೊದಲ ಹಂತದ ಎಲೆಕ್ಷನ್ ನಡಿಬೇಕು.